ನಮಸ್ಕಾರ ರೀ ಎಲ್ಲ ನಮ್ಮ ರಾಯಲ್ ಮಂದಿಗೆ. ಜಿ ನಮಸ್ತೆ. 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 ಎಲ್ಲಿಗೆ ಹೋಗ್ತಾ ಇದೀನಪ್ಪ ಇವತ್ತ ಅಂತಂದ್ರೆ ಅವರದ್ದು ಪಕ್ಕದಲ್ಲಿ ಬರ್ತಕ್ಕಂತ ಸುಂದಳ ಅನ್ನೋ ಗ್ರಾಮಕ್ಕೆ ಹೊಡ್ತಾ ಇದ್ದೀನಿ. ಅಣ್ಣ ಏನಾಯ್ತಣ್ಣ ಯಾಕಣ್ಣ? ಯಾಕಂತಂದ್ರೆ ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ, ಸೊ ಹಾಗಾಗಿ ಹೋಗ್ ಬರೋಣ ಅಂತ ಹೋಗ್ತಾ ಇದ್ದೇನೆ. ಸೊ ನಾನು ಸಂತಪುರ ಅನ್ನೋ ವಿಲೇಜ್ ಅಲ್ಲಿ ಇದ್ದೀನಿ. ಇವಾಗ ಎದುರುಗಡೆ ನೀವು ನೋಡ್ತಿರ್ಬೋದು, ಇಲ್ಲಿ ಬಸವೇಶ್ವರ ಸರ್ಕಲ್ ಏನಿದೆ ಅಲ್ಲ, ಇಲ್ಲಿಂದ ರೈಟ್ ತಗೊಂಡ್ವಿ ಅಂತ ಬೀದರ್ ಹೋಗಿ ತಲುಪುತ್ತೆ. ಲೆಫ್ಟ್ ತಗೊಂಡ್ವಿ ಅಂತಂದ್ರೆ ನಾಂದೇಡ್ ರೋಡ್ ಹೋಗುತ್ತೆ. ಸೊ ನಾವ್ ಇವಾಗ ಅವರದ್ ಹೋಗ್ಬೇಕು, ಹಾಗಾಗಿ ಲೆಫ್ಟ್ ತಗೊಳ್ತಾ ಇದ್ದೇನೆ. ಸೊ ಹೀಗೆ ಸ್ಟ್ರೈಟ್ ಹೋದ್ವಿ ಅಂತಂದ್ರೆ ಅವರದ್ ಹೋಗಿ ತಲುಪುತ್ತೆ. ನಾನು ಇವಾಗ ಬರ್ಬೇಕಾದ್ರೆ ಒಂದ್ ಆಟೋ ಮೇಲೆ ಒಂದ್ ಲೈನ್ ನೋಡ್ದೆ, ಗುರು ಇಷ್ಟು ಸಖತ್ತಾಗಿ ಹಾಕಿದ್ರು ಅಂತಂದ್ರೆ ಏನಂತ ಹೇಳ್ತೀನಿ ಕೇಳಿ. ಮರೆಯಬೇಕು ಅನ್ಸಿದರು ಮರೆಯುವ ವ್ಯಕ್ತಿ ಅಲ್ಲ ನೀನು, ನೀನೇ ಬೇಕು ಅನ್ಸಿದರು ಸಿಗುವ ವ್ಯಕ್ತಿ ಅಲ್ಲ ನೀನು, ನಾನು ನಿನ್ನ ಜೊತೆ ಕಳೆದಿದ್ದು ಸ್ವಲ್ಪ ದಿನಗಳೇ ಆದರೂ ಮರೆಯುವ ನೆನಪು ಕೊಟ್ಟಿಲ್ಲ ನೀನು. ಎಷ್ಟು ಸಖತ್ತಾಗಿ ಬರ್ಸಿದಾನೆ ಅಂತಂದ್ರೆ ಬೆಂಕಿ ಬರ್ಸಿದೆಯಾ ಗುರು, ಸಖತ್ತಾಗಿದೆ ಮಾತ್ರ. ಸೊ ಫೈನಲಿ ನಾವ್ ಇವಾಗ ಅವರದ್ ಬಂದ್ ತಲುಪಿದೀವಿ. ಇವಾಗ ಪೆಟ್ರೋಲ್ ಹಾಕೊಂಡು ಮುಂದೆ ಹೋಗೋಣ. ಅಣ್ಣ ಹೇಗ್ ಬರ್ತಿದ್ದಾನೆ ನೋಡಿ, ಸಡನ್ ಆಗಿ ಮೇಲ್ಗಡೆನೆ ಬಂದ್ಬಿಟ್ಟ ಅಣ್ಣ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ. ಹೀಗೆ ಸ್ಟ್ರೈಟ್ ಹೋದ್ವಿ ಅಂತಂದ್ರೆ ನಾಂದೇಡ್ ಹೋಗುತ್ತೆ. ಸೊ ನೀವು ಇಲ್ಲಿ ಎದುರುಗಡೆ ನೋಡ್ಬೋದು ಸಿಗ್ನಲ್ ಹತ್ರ. ಹಾಗೆ ಲೆಫ್ಟ್ ತಗೊಂಡ್ವಿ ಅಂತಂದ್ರೆ ಅಂಬರೇಶ್ವರ್ ದೇವಸ್ಥಾನ ಹೋಗುತ್ತೆ. ಹಾಗೆ ನಾವು ಇಲ್ಲಿಂದ ಹಾಗೆ ಸ್ಟ್ರೈಟ್ ತಗೊಳ್ಬೇಕು. ಸ್ಟ್ರೈಟ್ ತಗೊಂಡು ರೈಟ್ ತಗೊಳ್ಬೇಕು. ರೈಟ್ ತಗೊಂಡ್ವಿ ಅಂತಂದ್ ಹಾಗೆ ಸ್ಟ್ರೈಟ್ ತಗೊಳ್ಬೇಕು. ಅವರದ್ ಮತ್ತೆ ಚಿಂತಾಕಿ ಮತ್ತೆ ಯನಗುಂದ ಹೋಗೋ ರಸ್ತೆಗೆ ನಾವು ಹೋಗ್ಬೇಕು. ಹಾಗೆ ಈಗ ಏನ್ ಬರ್ಬೇಕಾದ್ರೆ ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೆಫ್ಟ್ ಅಲ್ಲಿ ಕಾಲೇಜ್ ಇದೆ. ಸ್ವಲ್ಪ ಮುಂದೆ ಹೋದ್ವಿ ಅಂತಂದ್ರೆ ಸಾಯಿ ಮಂದಿರ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡ್ ಅಲ್ಲಿ ಇದೇ ದೇವಸ್ಥಾನ ನೋಡಿ, ಸಾಯಿ ಮಂದಿರ ಇದೆ. ಸೊ ಒಳಗಡೆ ಹನುಮಾನ್ ಮಂದಿರನೂ ಇದೆ. ಇವಾಗ ಏನ್ ಬೇಡ, ಯಾಕಂತ ಟೈಮ್ ಬಂದು 10 o'clock ಆಗ್ತಾ ಇದೆ. ಆದ್ರೂ ಈ ಸೂರ್ಯನ ಬಿಸಿಲೇನಿದೆಲ್ಲ ಸಿಕ್ಕಾಪಟ್ಟೆ ಆಗ್ತಾ ಇದೆ ಗುರು. ನಮ್ ಕಡೆ ಅಂತೂ ಎಲ್ಲ ಬರ್ನ್ ಆಗ್ತಾ ಇದೆ. ಸೂರ್ಯ ಅವರೇ, ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನ್ ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಈ ರಸ್ತೆ ಬಂದ್ಬಿಟ್ಟು ಯನಗುಂದ ಚಿಂತಾಕಿ ಹೋಗುತ್ತೆ. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡ್ವಿ ಅಂತಂದ್ರೆ ನಾವು ಸುಂದಳ ಅನ್ನೋ ವಿಲೇಜ್ ಹೋಗ್ತೀವಿ. ನಿಯರ್ ಬೈ ಆಗುತ್ತೆ, 1 kilometer ಏನಾದ್ರು ಸಮಥಿಂಗ್ ಆಗ್ಬೋದು ಅನ್ಸುತ್ತೆ. ಇಲ್ಲಿ ನೋಡ್ಬೋದು ನೀವು ಎದುರುಗಡೆ ಬೋರ್ಡ್, ಸುಂದಳ ಅನ್ನೋ ವಿಲೇಜ್ ಬಂದಿದೀವಿ. ವೀರಭದ್ರೇಶ್ವರ ದೇವಸ್ಥಾನ ಮಹಾದ್ವಾರ ಅಂತ ಇದೆ ನೋಡಿ. ಸೊ ಇಲ್ಲಿಂದ ಹಾಗೆ ಒಳಗಡೆ ಹೋಗ್ಬೇಕು. ಸೀದಾ ಹೋದ್ವಿ ಅಂತಂದ್ರೆ ಅಲ್ಲಿಂದ ರೈಟ್ ತಗೊಳ್ಬೇಕು. ಈ ಮೇನ್ ರಸ್ತೆ ಏನಿದೆ ಅಲ್ಲ, ಇಲ್ಲಿಂದ ಸೀದಾ ಹಾಗೆ ಹೋಗ್ಬೇಕು. ಇಲ್ಲಿ ಊರ್ ಒಳಗಡೆ ಹೋಗೋದಿರುತ್ತೆ. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಇಲ್ಲಿ ಏನಿದೆ ನೋಡಿ, ಇಲ್ಲಿ ರಸ್ತೆ. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಇವಾಗ ಎದುರುಗಡೆ ನೀವು ನೋಡ್ಬೋದು ಅಲ್ಲಿ ಬಸವೇಶ್ವರ ಸರ್ಕಲ್ ಏನಿದೆ. ಸೊ ಇಲ್ಲಿಂದ ರೈಟ್ ತಗೊಂಡ್ವಿ ಅಂತಂದ್ರೆ ದೇವಸ್ಥಾನ ಬರುತ್ತೆ. ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ಹನುಮಾನ್ ಮಂದಿರ ಇದೆ. ಹನುಮಾನ್ ಪಕ್ಕದಲ್ಲೇ ದೇವಸ್ಥಾನ ಇದೆ ಅದು. ಸೊ ಬನ್ನಿ, ಇಲ್ಲಿ ಮುಂದಿಂದ ದಾರಿ ಇದೆ ಏನಂತ ನೋಡೋಣ. ಇಲ್ಲಿದೆ ನೋಡಿ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡೋಣ. ಸ್ನೇಹಿತರೆ, ನಾವಿವಾಗ ಫೈನಲಿ ದೇವಸ್ಥಾನ ಬಂದಾಯ್ತು. ಬನ್ನಿ ದೇವರ ಇತಿಹಾಸ ತಿಳಿದುಕೊಳ್ಳೋಣ. ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹ ಏನಿದೆ ಅಲ್ಲ, ಯಾವುದೇ ರೀತಿ ಕೆತ್ತನೆ ಮಾಡಿರೋಂತ ವಿಗ್ರಹ ಇಲ್ಲ ಸ್ನೇಹಿತರೆ. ಅದ್ ಹೇಗೆ ಈ ಸ್ಥಾನದಲ್ಲಿ ಬಂತು, ಈ ಪ್ಲೇಸ್ ಅಲ್ಲಿ ಬಂತು ಅಂತ ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ನೋಡ್ಕೊಳ್ಳಿ. ಯನಗುಂದದಿಂದ ಸುಂದಳ ಅನ್ನೋ ಊರಿಗೆ ನೀರಿನ ಮುಖಾಂತರ ಹರಿದು ಬಂದಂತಹ ವಿಗ್ರಹ ಇದೆ ಅಂತೆ ಸ್ನೇಹಿತರೆ. ಸೊ ಆ ಹೊಳೆಯಿಂದ ತಂದು ಇಲ್ಲಿ ಈ ಮೂರ್ತಿನ ಸ್ಥಾಪನೆ ಮಾಡಿದಾರಂತೆ ಸ್ನೇಹಿತರೆ. ಯಾವುದೇ ರೀತಿ ಕೆತ್ತನೆ ಮಾಡಿರೋಂತ ಮೂರ್ತಿ ಇಲ್ಲ. ಈ ದೇವಸ್ಥಾನದ ಒಳಗಡೆ ಒಂದು ಗವಿ ಇದೆ. ಆ ಗವಿ ಒಳಗಡೆ ವೀರಭದ್ರೇಶ್ವರ ಮೂರ್ತಿ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ತುಂಬಾನೇ ವಿಭಿನ್ನವಾಗಿದೆ. ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿರೋಂತ ವೀರಭದ್ರೇಶ್ವರ ಮೂರ್ತಿಗೂ ಈ ದೇವಸ್ಥಾನದಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ಮೂರ್ತಿಗೂ ತುಂಬಾನೇ ವ್ಯತ್ಯಾಸ ಇದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, ಈ ದೇವಸ್ಥಾನದಲ್ಲಿರೋ ಈ ವೀರಭದ್ರೇಶ್ವರಿಗೆ ಟೋಟಲ್ ಆಗಿ 16 ಕೈಗಳಿಂದ ಕೂಡಿರುವಂತ ವಿಗ್ರಹ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಶ್ರಾವಣ ಟೈಮ್ ಅಲ್ಲಿ ದಾಸೋಹದ ವ್ಯವಸ್ಥೆಯೂ ಇದೆ ಅಂತ ಸ್ನೇಹಿತರೆ. ಪ್ರತಿ ಅಮಾವಾಸ್ಯೆ ಬಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಕೂಡ ಸ್ಥಾನಕ್ಕೆ ಬರುತ್ತಾರೆ. ಅದೇ ರೀತಿ ತುಂಬಾ ಭಕ್ತರ ಮನೆ ದೇವರ ಅಂತಾನು ಕೂಡ ಹೇಳ್ಬೋದ್ರಿ. ಈ ದೇವಸ್ಥಾನದ ಮೇಲ್ಗಡೆ ಒಂದು ಫಂಕ್ಷನ್ ಹಾಲ್ ನಿರ್ಮಾಣ ಮಾಡಿದರೆ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ತುಂಬಾನೇ ಒಳ್ಳೆ ಪ್ಲೇಸ್ ಇದೆ ಸ್ನೇಹಿತರೆ. ಇಲ್ಲಿ ಇದೇ ರೀತಿ ಇನ್ನು ಮೇಲ್ಗಡೆ ಊಟದ ವ್ಯವಸ್ಥೆಗೋಸ್ಕರ ಊಟದ ಹಾಲ್ ನಿರ್ಮಾಣ ಮಾಡಿದಾರಂತೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಫುಲ್ ಟಾಪ್ ಮೇಲ್ಗಡೆ ಬಂದ್ವಿ ಅಂತಂದ್ರೆ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಹೆಂಗ್ ಕಾಣಿಸ್ತದೆ ಅಂತ ನೋಡ್ಕೊಂಡು ಬನ್ನಿ. ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಯಾವಾಗ ನಡೆಯುತ್ತೆ ಅಂದ್ರೆ ಸ್ನೇಹಿತರೆ, ಬಸವನ ಜಯಂತಿ ಆದ ಮರುದಿನ ಈ ದೇವಸ್ಥಾನದಲ್ಲಿ ಈ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತೆ ಸ್ನೇಹಿತರೆ. ಗುಡಿದೆಲ್ಲ ಮ್ಯಾನೇಜ್ಮೆಂಟ್ ನಿಮ್ ಕೈಗೆ ಅದ. ನಿಮ್ಮ ಹೆಸರು ಸರ್? ಲಿಂಗಪ್ಪ ಹಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.